ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶೀಲವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನಿಖಿಲಶಬ್ದಾಬ್ಧೌ ಗಾಢಾನಗರಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಓಂ ಅಥಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಇದಾಗಿತ್ತು. ಏನು ಧ್ಯಾನೇನ ಇತ್ಯಸ್ಯ ಭಗವತ್ಪಾದಕೃತಂ ಗೀತಾ ತಾತ್ಪರ್ಯಗತಂ ವ್ಯಾಖ್ಯಾನ. ನೋಡಿ ಎಷ್ಟು ಗೀತಾ ತಾತ್ಪರ್ಯ ಆಗ್ತಾ ಇದೆ, ಟೀಕಾರು ಬರೀತಾ ಇದ್ದಾರೆ. ಈ ಶ್ಲೋಕಕ್ಕೆಲ್ಲ ಅರ್ಥ ಬೇಕಾದರೆ ಗೀತಾ ತಾತ್ಪರ್ಯ ನೋಡಿ ಅಂತ ಹೇಳಿದೆ. ಗೀತಾ ತಾತ್ಪರ್ಯ ಅದು ಇದರಿಂದ ಏನಾಯಿತು, ಅದೇ ಯಾವ ವಿಷಯ ಬಂತು, ಬೇರೆ ವಿಷಯ ಅನೇಕ ವಿಷಯಗಳು ಬಂತು. ಅದನ್ನು ಹೇಳ್ತಾ ಕೂತ್ರೆ ಏನಾಗುತ್ತೆ, ಈಗ ಸುಧಾ ಮುಂದಕ್ಕೆ ಹೋಗೋದಿಲ್ಲ. ಅದಕ್ಕೆ ಅಲ್ಲಿ ನೋಡಿ ಮತ್ತೆ ರೆಫರ್ ಮಾಡಿದ್ರಿಂದ ಅನುಕೂಲ ಏನಾಯ್ತು, ಈಗ ಹುಡುಕ್ಲಿಕ್ಕೆ ಸುಲಭ ಆಯಿತು ಓದೋದಕ್ಕೆ. ಅದನ್ನ ಹೇಳ್ತಾ ಕೂತ್ರೆ ವಿಷಯಾಂತರ ಆಗ್ತಿತ್ತು. ಹಾಗೆ ಮಾಡಿದೆ ಅಲ್ಲಿ ನೋಡಿ ಅಂತ ಹೇಳಿಬಿಟ್ರು. ಹಾಂ, ಅದೇ ಹೇಳಿದ್ದು, ಅದು ಓದಲೇಬೇಕು ಅಂತ ಇನ್ನೊಂದು ಕಾರಣ ಇದಾಯ್ತು. ಈಗ ಗೀತಾ ತಾತ್ಪರ್ಯಗತಂ ವ್ಯಾಖ್ಯಾನಂ ದ್ರಷ್ಟವ್ಯಂ. ಕೆಲಸ ಅಧಿಕಾರ ಸುಮ್ಮನೆ ಅನ್ಯತ್ರ ದ್ರಷ್ಟವ್ಯ ಅಂದ್ಬಿಡ್ತಾರೆ, ಕೆಲಸ ಮಾತ್ರ ಹೆಸರಿಡ್ತಾರೆ. ಇದು ಹೆಸರಿಡಿದ ಜಾಗ. ಸುಸೂಕ್ಷ್ಮೈರಪ್ಯಶೇಷೈಶ್ಚ ವಿಶೇಷೈ ಸಹ ಪಶ್ಯತಿ ಸ್ವಾತ್ಮಾನಂ ಭಗವಾನ್ ವಿಷ್ಣು ಸ್ವರೂಪೋಪಿ ಸರ್ವದಾ. ಎಷ್ಟು ವಿಶೇಷ ಅಂಶ ಬರ್ತಾ ಇದೆ. ಈಗ ದೇವರನ್ನು ಪೂರ್ತಿ ತಿಳಿಯೋದಕ್ಕೆ ಯಾರಿಗೆ ಸಾಧ್ಯ ಅಂದರೆ ದೇವರಿಗೆ ಸಾಧ್ಯ. ಇದು ಗೀತಾ ತಾತ್ಪರ್ಯಕ್ಕೆ ಅನ್ವಯ ಆಗುತ್ತೆ. ಅರ್ಜುನ ಹೇಳ್ತಾರೆ, ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಹೇಗೆ ಅಂದರೆ ಸುಸೂಕ್ಷ್ಮೈರಪಿ ಅಶೇಷೈಶ್ಚ ವಿಶೇಷೈ ಸಹ ಪಶ್ಯತಿ. ದೇವರನ್ನು ತನ್ನ ಏನೇನು ನೋಡ್ಲಿಕ್ಕೆ ಸಾಧ್ಯ ಇದೆ 100% ದೇವರು ನೋಡೋ ದೇವರೊಬ್ಬನೇ. ಸ್ವಾತ್ಮಾನಂ ತಂ ಭಗವಾನ್ ವಿಷ್ಣು ಸರ್ವರೂಪೋಪಿ ಸರ್ವದಾ. ಎಲ್ಲ ರೂಪಗಳಲ್ಲೂ ಎಲ್ಲ ಕಡೆಯೂ ಎಲ್ಲ ಜ್ಞಾನ ಪರಮಾತ್ಮನ ಯಾವಾಗಲೂ ಇದೆ. ನಾವು ಪಾಸ್ಬುಕ್ ನೋಡಿ ನೋಡಿ ಹೇಳೋದು ಅವೆಲ್ಲ ಇಲ್ಲ, ಗೊತ್ತಾಗ್ತಿಲ್ಲ. ರೆಫರ್ ಮಾಡಿ ನೋಡೋದಿಲ್ಲ. ಎಲ್ಲ ಪರಮಾತ್ಮನಿಗೆ ಬರೀ ಪ್ರತ್ಯಕ್ಷ. ಏನು ಸರ್ವ ವಿಷಯ ಸರ್ವಕಾಲದಲ್ಲೂ ಸರ್ವ ಸ್ಥಳದಲ್ಲೂ ಪ್ರತ್ಯಕ್ಷ, ಸರ್ವ ರೂಪಗಳಲ್ಲೂ ಪ್ರತ್ಯಕ್ಷ, ಸರ್ವ ಅವಯವಗಳಲ್ಲೂ ಪ್ರತ್ಯಕ್ಷ. ಮತ್ತು ಪರಮಾತ್ಮನಿಗೆ ಸ್ವಗತ ಭೇದ ವಿವರ್ಚಿತ. ಸರ್ವತ್ರ ಚಾನ್ಯದಪ್ಪೇವಂ ತೇನಾದೃಷ್ಟಂ ನ ಹಿ ಕ್ವ. ದೇವರಿಗೆ ಕಾಣೋ ಪದಾರ್ಥ ಕಾಣಿಸ್ತದೆ, ಅದಿಲ್ಲ ಕಾಣಲಿಲ್ಲ ಅಂದರೆ ಇಲ್ಲೇ ಇಲ್ಲ ಅಂತ ಅರ್ಥ. ಮಹಾಭಾರತದಲ್ಲಿ ಇಲ್ಲದ ಹೋದ್ರೆ ಇಲ್ಲ ಅಂತ ತಿಳ್ಕೊಬಿಡಿ ಅಂತಾರಲ್ಲ ಹಾಗೆ. ಸರ್ವತ್ರ ಸರ್ವದೇವೇಶಂ ಪಶ್ಯತ್ತೇವ ಸರ್ವದೈವ ಈಶಂ ಪಶ್ಯತ್ತೇವ ರಮಾಂ. ಈ ಮಹಾಲಕ್ಷ್ಮಿ. ಈಗ ನೆಕ್ಸ್ಟ್ ಮಹಾಲಕ್ಷ್ಮಿ ಜ್ಞಾನ. ಇವೆಲ್ಲ ಪ್ರಮಾಣ ಪದ್ಧತಿಯಲ್ಲಿ ಹೇಳಿದ್ರು, ನೆನಪಿದೆಯಾ? ಸ್ವಪರಗತಾರ್ಥೇಶ ವಿಶೇಷ ವಿಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನಂ ಅನಾಚನೆ ಜನೆ ಈಶ್ವರಾದನ್ಯತ್ರ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನಂ ಆಲೋಚನೆ ಈಶ್ವರಾದನ್ಯತ್ರ ಸರ್ವ ವಿಷಯಂ ರುಜೋಗಿ ಜ್ಞಾನಂ. ಅದೆಲ್ಲ ಇಲ್ಲಿ ಹೇಳ್ತಾರೆ. ಮೂಲ ಇದು. ಅಲ್ಲಿ ಯಾತಕ್ಕೆ ಟೀಕಾ ಅಷ್ಟೇ ಹೇಳಿದ್ರು ಅಂದರೆ ಡೀಟೇಲ್ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಮುಂದಕ್ಕೆ ಹೋಗಲ್ಲ. ಅದು ಎಂಟ್ರಿ ಕೊಡೋದಕ್ಕೋಸ್ಕರವಾಗಿ ಅದು ಅಷ್ಟು ಹೇಳಲಿಲ್ಲ. ಇಲ್ಲಿ ಹೇಳ್ತಾರೆ ಮಹಾಲಕ್ಷ್ಮಿ ಜ್ಞಾನ ಹೇಗೆ ಅಂದರೆ ಸರ್ವತ್ರ ಸರ್ವದೇವೇಶಂ ಪಶ್ಯತ್ತೇವ ರಮಾಪಿತು. ಎಲ್ಲ ಕಾಲಕ್ಕೂ ಎಲ್ಲ ದೇವರನ್ನು ನೋಡಿಯೇ ನೋಡ್ತಾರೆ, ಇದು ಕಾಮನ್ ಇದು. ಆದರೆ ದೇವರು ಅಷ್ಟು ನೋಡೋಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಅಪಿತು ನತು ಸರ್ವ ವಿಶೇಷೈಸ್ತಂ ಅದಕ್ಕೆ ಅಶೇಷ ವಿಶೇಷ ವಿಶೇಷಾರ್ಥಕಂ ಅಂತ ಟೀಕಾರ ಹೇಳಬೇಕಾದ್ರೆ ಪದ ಇಲ್ಲಿ ಸರ್ವೈರ್ ವಿಶೇಷೈಸ್ತಂ ಪಶ್ಯಂತಿ ಅಪಿ ಅನ್ಯತೋ ಅಧಿಕಂ. ಆದರೆ ಅವರ ಜ್ಞಾನ ದೇವ್ರ ಜ್ಞಾನ ಮುಂದೆ ಭಾರಿ ಕಡಿಮೆ. ಮಹಾಲಕ್ಷ್ಮಿ ಜ್ಞಾನ ಯಾರ ಬಗ್ಗೆ? ದೇವ್ರ ಬಗ್ಗೆ, ಬೆಳೆದ್ರ ಬಗ್ಗೆ ಅಲ್ಲ. ಆದರೆ ರುಜುಗಳ ಜ್ಞಾನ ಅದಕ್ಕಿಂತ ಭಾರಿ ಕಡಿಮೆ ಆಗಿಬಿಡುತ್ತೆ. ಸರ್ವತ್ರ ಸರ್ವದೈವೇಶಂ ನತು ಸರ್ವ ವಿಶೇಷೈಸ್ತಂ ಪಶ್ಯಂತಿ ಅಪಿ ಅನತೋ ಪಶ್ಯಂತಿ ಅನ್ಯತೋ ಅಧಿಕಂ. ಬೇರೆಯವ್ರಿಗಿಂತ ಜಾಸ್ತಿ ತಿಳಿತಾರೆ. ಸ್ವಾತ್ಮಾನಂ ಅನ್ಯಚ್ಚ ಅಶೇಷಂ ಪಶ್ಯತ್ತೇವ ಹಿ ಸರ್ವದಾ. ಆದರೆ ತನ್ನ ಮಾತ್ರ ಪೂರ್ತಿ ತಿಳ್ಕೊತಾರೆ ಮಹಾಲಕ್ಷ್ಮಿ, ತಮ್ಮನ್ನು ಪೂರ್ತಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ನೆಕ್ಸ್ಟ್ ಈಗ ಬ್ರಹ್ಮಾತು ಸರ್ವಗಂ ಪಶ್ಯೇತ್ ಗುಣಾನಪಿ ಅನ್ಯತೋ ಅಧಿಕಂ ನತು ಸರ್ವೇಷು ಕಾಲೇಷು ತಥಾ ಪಶ್ಯತ್ಯ ಮುಕ್ತಿಗಃ. ಬ್ರಹ್ಮದೇವರು ಮಾತ್ರ ಉಳಿದು ಎಲ್ಲರಿಗಿಂತ ಜಾಸ್ತಿ ತಿಳಿತಾರೆ. ಎಲ್ಲರೂ ಅಂದರೆ ಜೀವರು, ಅವ್ರು ಜಾಸ್ತಿ ತಿಳಿತಾರೆ. ಅನ್ಯತೋ ಅಧಿಕಂ ರುದ್ರಾದಿ ದೇವತೆಗಳಿಂದ ಜಾಸ್ತಿ ತಿಳಿತಾರೆ, ಸದಾಕಾಲ ತಿಳಿತಾರೆ, ತಪ್ಪು ತಿಳಿಯೋದಿಲ್ಲ. ನತು ಸರ್ವೇಷು ಕಾಲೇಷು ತಥಾ ಪಶ್ಯಂತ್ಯ ಮುಕ್ತಿಗಃ. ಆದರೆ ಸರ್ವಕಾಲಗಳಲ್ಲಿ ನೋಡ್ತಾರೆ. ಆದರೆ ದೇವರು ಹೇಗಿದ್ದಾರೆ ಹಾಗೆ ಮಾತ್ರ. ಮುಕ್ತಿಗೂ ಅಮುಕ್ತಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಬ್ರಹ್ಮದೇವರು ಮುಕ್ತ ಬ್ರಹ್ಮರ ಜ್ಞಾನಕ್ಕೂ ಇವರಕ್ಕೂ ವ್ಯತ್ಯಾಸ ಅಂದರೆ ಏನು? ಈ ಥರ ವ್ಯತ್ಯಾಸ ಅಲ್ಲ.
ಸ್ಪಷ್ಟತ್ವೇ ನ್ಯೂನ ಅಂತೀವಲ್ಲ, ಆ ಥರ ಒಂದು ವ್ಯತ್ಯಾಸ ಇದೆ. ಪಶ್ಯತ್ಯ ಮುಕ್ತಿಗಃ ಮುಕ್ತಸ್ತು ಸರ್ವದಾ ಪಶ್ಯೇತ್ ಸರ್ವಗತ್ವೇನ ವಾಪಿತು. ಸೂಕ್ಷ್ಮ ವ್ಯತ್ಯಾಸ ಇದೆ ಇದು. ಸ್ವಾತ್ಮಾನಂ ಅನ್ಯಚ್ಚ ಸದಾ ವಿಶೇಷೈರಖಿಲೈರಪಿ ಪಶ್ಯತಿ ಅಂಜಸ್ತಥಾ ವಾಣೇ ವಿಶೇಷಾನ್ ತಾವತೋನತು. ಅದೇ ರೀತಿ ಸ್ವಾತ್ಮಾನಂ ತಮ್ಮನ್ನು ತಿಳ್ಕೊಳ್ತಾರೆ, ಬೇರೆಯನ್ನು ತಿಳಿತಾರೆ, ವಿಶೇಷ ಸಮೇತ ತಿಳಿತಾರೆ, ಎಲ್ಲ ಸರಿ. ಆದರೆ ಅದಕ್ಕಿಂತ ಕಡಿಮೆ ತಿಳಿಯೋದು ವಾಣಿ, ಸರಸ್ವತಿ ಭಾರತೀಯರು. ಯಾಕೆ 100 ಗುಣ ಕಡಿಮೆ ಆದ್ದರಿಂದ ತಿಳಿತಾರೆ. ಇಬ್ಬರಿಗೂ ಪೂರ್ಣ ಪ್ರಜ್ಞತ್ವ ಕಾಮನ್, ಎಲ್ಲ ತಿಳಿತಾರೆ. ಆದರೆ ಏನಾಗುತ್ತೆ, ಕ್ವಾಲಿಟಿಯಲ್ಲಿ ಸ್ವಲ್ಪ ವೇರಿ ಆಗುತ್ತೆ. ಪಶ್ಯಂತಿ ಅಂಜಃ ತಥಾ ವಾಣಿ ಅಂದರು ಒಂದೇ, ಭಾರತಿ ಅಂದರು ಅಂದರೆ ವಾಗ್ವಾಣಿ ಭಾರತಿ ಅಂತಲೇ ಕೋಶ. ವಿಶೇಷಾನ್ ತಾವತೋನ್ನತು, ಆ ವಿಶೇಷಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ತ್ರೈಗುಣ್ಯಾತ್ ಪರತಃ ಪಶ್ಯೇತ್ ವ್ಯಾಪ್ತಂ ಶತಗುಣಂ ಹರಿಂ. ತ್ರೈಗುಣ್ಯಾತ್ ಪರತಃ ಪಶ್ಯೇತ್ ವ್ಯಾಪ್ತಂ ತ್ರೈಗುಣ್ಯಾತ್ ಅಂದರೆ ಪ್ರಕೃತಿಯ ಮೇಲೆ ದೇವರನ್ನು ನೋಡ್ತಾರೆ. ತ್ರೈಗುಣ್ಯ ಅಂದ್ರೆ ಒಂದೇ, ಪ್ರಕೃತಿ ಅಂದ್ರೆ ಒಂದೇ. ಸುಸೂಕ್ಷ್ಮೈರಿತ್ಯಾದಿನ ಸರ್ವೇಷಾಂ ಜ್ಞಾನತಾರತಮ್ಯ ಮುಚ್ಯತೆ. ಇದಿಷ್ಟು ಜ್ಞಾನತಾರತಮ್ಯದ ಭಾಗ. ಸರಿಯಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ದೇವರ ಜ್ಞಾನಕ್ಕೂ ಬೇರೆಯವ್ರ ಜ್ಞಾನಕ್ಕೂ ಎಷ್ಟೆಷ್ಟು ವ್ಯತ್ಯಾಸ ಇದೆ. ಈ ಬುಡಿದವ್ರ ಜ್ಞಾನ ಬರ್ತಾ 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 ಎಷ್ಟಾಗಿಬಿಡುತ್ತೆ, ಎಲ್ಲರದು ಸೇರಿಸಿದ್ರು ಒಬ್ಬರಿಗೆ ಈಟಾಗಲ್ಲ, ಒಂದು ಪಾದಕ್ಕೆ ಸಾಟಿ ಆಗಲ್ಲ, ಆ ರೀತಿ ಆಗಿಬಿಡುತ್ತೆ. ಗಿರಿಶೋ ಗರುಡಶ್ಚೈವ ತಮೋ ಮಾತ್ರ ಗತಂ ಹರಿಂ ಪಶ್ಯೇದ್ ವಿಶೇಷಾನಪಿ ವಾಣೀ ದುಷ್ಟಾನ್ನ ಪಶ್ಯತಿ. ಗಿರೀಶ ಗರುಡ ಶೇಷದೇವರು 3 ಜನ ಎಂಥವ್ರು ಅಂತ ಕೇಳಿದರೆ ಸರಸ್ವತಿ ಭಾರತೀಯರ ಕಂಡಷ್ಟು ಕಾಣೋದಿಲ್ಲ, ಇನ್ನೂ ಕಡಿಮೆ ಆಗಿಬಿಡುತ್ತೆ. ಉಮಾ ಸುಪರ್ಣೀಚ ಮಹತ್ತತ್ವಂ ಯಾವತ್ ಪ್ರಪಶ್ಯತಿ ರುದ್ರದೃಷ್ಟಾನ್ ವಿಶೇಷಾಂಶ. ಇವರೆಲ್ಲ ಏನಾಗುತ್ತೆ ಗೊತ್ತಾ, ದೇವ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಲ್ಲ, ಬ್ರಹ್ಮವಾಯುಗಳಿಗೆ ಮಹಾಲಕ್ಷ್ಮಿ ಬಗ್ಗೆನೂ ಪೂರ್ತಿ ಗೊತ್ತಿಲ್ಲ, ಒಂದೊಂದೇ ಯಾಡಾಗ್ತಾ ಹೋಗುತ್ತೆ. ಸರಸ್ವತಿ ಭಾರತೀಯರಿಗೆ ಅವ್ರ ಬಗ್ಗೆನೂ ಪೂರ್ತಿ ಗೊತ್ತಿಲ್ಲ. ರುದ್ರಶೇಷರಿಗೆ ಸರಸ್ವತಿ ಗೊತ್ತಿಲ್ಲ, ಮೇಲಿನೆಲ್ಲ ಅಂಡರ್ಸ್ಟುಡ್. ಈ ಥರಗೆಲ್ಲ ಕ್ಲಾಸ್ ಡೌನ್ ಆಗ್ತಾ ಬರುತ್ತೆ. ಗಿರಿಶೋ ಗರುಡಶ್ಚೈವ ರುದ್ರದೃಷ್ಟಾನ್ ವಿಶೇಷಾಂಶ ನೈವ ಪಶ್ಯೇತ್ ಕದಾಚನ. ಪಾರ್ವತಿ ದೇವಿ ತಮ್ಮ ಗಂಡನ ನೋಡಿದಷ್ಟು ನೋಡೋಕ್ಕಾಗೋದಿಲ್ಲ. ಸ್ವರೂಪ ಮನ್ಯರೂಪಂಚ ಮುಕ್ತಾ ದೇವಾ ಸಮಸ್ತಶಃ ಜಾನಂತೀಂದ್ರಶ್ಚ ಕಾಮಶ್ಚ ಬ್ರಹ್ಮ ಯಾವಾದ ಅಹಂಕೃತಿ. ತಮ್ಮ ಸ್ವರೂಪ ಮಾತ್ರ ಉಳಿದ ದೇವತೆಗಳು ಮುಕ್ತಿಯಲ್ಲಿ ಕಂಡೇ ಕಾಣುತ್ತಾರೆ, ಸ್ವರೂಪ ದರ್ಶನ ಆಗೇ ಆಗುತ್ತೆ. ಆದರೆ ಅದು ಕೂಡ ಬೇರೆಯವರು ನೋಡಿದಷ್ಟು ಗೊತ್ತಾಗೋದಿಲ್ಲ. ಪಶ್ಯಂತು ಮನುದಕ್ಷಾದ್ಯೋ ಬುದ್ಧಿತತ್ವ ಸ್ಥಿತಂ ಹರಿಂ. ಇವೆಲ್ಲ ಇನ್ನೊಂದು ಯಾಡ್ ಮಾಡ್ತಾ ಬರ್ತಾರೆ. ಅವ್ಯಕ್ತ, ಮಹತ್ತತ್ವ, ಅಹಂಕಾರ ತತ್ವ, ಹೀಗೆಲ್ಲ ತತ್ವಗಳ ಕ್ವಾಲಿಟಿನೂ ಕಡಿಮೆ, ಅಭಿಮಾನಿ ದೇವತೆಗಳ ಕ್ವಾಲಿಟಿನೂ ಕಡಿಮೆ. ಅನ್ನೇ ಭೂತಸ್ಥಿತಿ. ಡಿಸ್ಟ್ರಿಕ್ಟ್ನಲ್ಲಿ ಹೈಕೋರ್ಟ್ ಮಾಡ್ತಾರಾ? ಮಾಡೋದಿಲ್ಲ. ಯಾಕೆ? ಅಂದ್ಬಿಟ್ಟು ಸ್ಟೇಟಲ್ಲಿ ಬರೋದು. ಹೈಕೋರ್ಟ್ ಅಂದರೆ ಏನದು? ಸ್ಟೇಟ್ಗೆ ಒಂದೇ ಹೈಕೋರ್ಟ್ ಅಲ್ಲಿರಬೇಕು. ಅದೇ ರೀತಿ ಡಿಸ್ಟ್ರಿಕ್ಟ್ ಕೋರ್ಟ್ ಎಲ್ಲಿರುತ್ತೆ? ಬೆಂಗಳೂರಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟು ಇರುತ್ತೆ. ಯಾಕೆಂದರೆ ಡಿಸ್ಟ್ರಿಕ್ಟು ಆಗಿದೆ, ಆದ್ದರಿಂದ ಅದು ಇರುತ್ತೆ. ಮತ್ತು ಚಿಕ್ಕ ಪುಟ್ಟದ್ದು ಏನೇನಿರಬೇಕು ಎಲ್ಲ ಇರುತ್ತೆ ಅದರೊಳಗೆ. ಇದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ, ಸ್ಟೇಟಿಗೆ ಮಾತ್ರ ಅದು ವೇರಿ ಆಗ್ತಾ ಹೋಗುತ್ತಾ ಬರುತ್ತೆ. ಪಶ್ಯಂತೋ ಮನುದಕ್ಷಾದ್ಯ ಬುದ್ಧಿತತ್ವ ಸ್ಥಿತಂ ಹರಿಂ ಪಶ್ಯಂತ್ಯ ಸೋಮಸೂರ್ಯವತ್ತು ಮನಸ್ಸಸ್ತು ಪರಮೇಶ್ವರಂ ಮನಸ್ಥಂ ಪರಮೇಶ್ವರಂ. ಇನ್ನೂ ಕಡಿಮೆ ಆಯಿತು ಸೋಮಸೂರ್ಯರದು. ಅನ್ನೇ ಭೂತಸ್ಥಿ ಆವಾಗ ಮಗ ಅಪಿತ್ರಿಲೋಕ್ಯ ಬಹಿರುಲ್ಲ ಸಂತಿ ಅರ್ಥ ಆಗುತ್ತೆ ಶ್ಲೋಕ, ಗೊತ್ತಾಯ್ತಾ? ಇಷ್ಟು ಕಡಿಮೆ ಇದ್ದಾಗ ಎಲ್ಲಿ ಅವ್ರಿಗೆ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಅನ್ನೇ ಭೂತಸ್ಥಿತಂ ವಿಷ್ಣುಂ ದೇವಾಹ ಪಶ್ಯಂತಿ ಸರ್ವದಾ. ಭೂತಸ್ಥಿತಂ ಅಂದ್ರೇನು? ಪ್ರಾಣಿಗಳಿರ್ತಕ್ಕಂಥ ಒಂದು, ಪಂಚಭೂತಸ್ಥಿತಂ ಅಂತ ಇನ್ನೊಂದು, ಆ ರೀತಿ. ಬಹು ಸಹಸ್ರ ವರ್ಷೇಣ ಮಹತ್ತತ್ವೇ ಕ್ವಚಿತ್ ಕ್ವಚಿತ್ ಅನ್ನೇ ಚೈವ ಯಥಾಯೋಗಂ ಅಂಡಾಂತರ್ವರ್ತಿನಂ ಹರಿಂ. ಮತ್ತು ಇನ್ನು ಸ್ವಲ್ಪ ಹೆಚ್ಚು ಕಾಣಬೇಕಾದ್ರೆ ಭಾರಿ ಎಫರ್ಟ್ಸ್ ಬೇರೆ ಹಾಕಬೇಕು ಅವರು. ವಾಯುದೇವರು ಎಫರ್ಟ್ಲೆಸ್ ಆಗಿದ್ದೇವೆ ಬೇರೆ ನೋಡ್ಬಿಡ್ತಾರೆ. ಮಹಾಲಕ್ಷ್ಮಿ ಅವ್ರಿಗಿಂತ ಮೇಲೆ ಎಫರ್ಟ್ಲೆಸ್ ಆಗಿ ನೋಡ್ತಾರೆ. ದೇವರಿಗಂತೂ ಯೋಚನೆ ಇಲ್ಲ, ಎಫರ್ಟ್ ಕೂಡ ಕೌಂಟ್ ಆಗುತ್ತೆ, ಗೊತ್ತಾಯ್ತು? ಎಫರ್ಟ್ ಸೆಕೆಂಡ್ ಅಟೆಂಪ್ಟಿಗೆ ಗೆದ್ದ, ಥರ್ಡ್ ಪಾರ್ಟ್ ಪಾಸ್ ಆದ, ದಡ್ಡ ಅಂತ ಆಯ್ತು ಸ್ವಲ್ಪ, ಗೊತ್ತಾ? ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್, ಭಾರಿ ದೊಡ್ಡದು. ಈಗ ಕ್ವಾಲಿಟಿ ಅದೇ ಯೋಗ್ಯತೆ ಎಫರ್ಟ್ ಆಗಿದೆ, ಅದಕ್ಕಿಂತ ಹೆಚ್ಚು ಸಾಧ್ಯನೇ ಇಲ್ಲ. ಅದು ಸಿಗಬೇಕಾದ್ರೆ ಯೋಗ್ಯತೆ ಬೇಕು. ಅದು ಯೋಗ್ಯತೆ ಇದ್ದಷ್ಟು ಮಾತ್ರ ಸಿಗಲಿಕ್ಕೂ ಪ್ರಯತ್ನ ಮಾಡಬೇಕು, ಪ್ರಯತ್ನ ಇಲ್ಲದೆ ಸಿಗೋದಿಲ್ಲ. ಬಟ್ ಇವ್ರ ಯೋಗ್ಯತೆಯೇ ಪ್ರಯತ್ನ ಇಲ್ಲದಷ್ಟು ಮಾಡಿದಷ್ಟಿದೆ ವಾಯುದೇವರು, ಅದು ವಿಶೇಷ. ಬಹು ಸಹಸ್ರ ವರ್ಷೇಣ ಮಹತ್ತತ್ವೇ ಕ್ವಚಿತ್ ಕ್ವಚಿತ್ ಶ್ವೇತದ್ವೀಪಪದಿಂಚೈವ ಹೃದ್ದೇವ ಅನ್ಯೇತಿ. ಕೆಲವರಂತರೂ ಹೊರಗೆ ನೋಡಲಿಕ್ಕೆ ಬರೋದಿಲ್ಲ, ದೇಹದೊಳಗೆ ಅಷ್ಟೇ, ಧ್ಯಾನ ಕೂತಾಗ ಅಷ್ಟೇ ಕಾಣಿಸ್ತಾನೆ, ದೇವರು ಉಳಿದಂತೆ ಕಾಣೋದೇ ಇಲ್ಲ. ಅಯೋಗಿಗಳಿಗೆ ಅಪ್ರತೀಕಾಲಂಬರ ಪ್ರತೀಕಾಲಂಬರ ಸ್ಥಿತಿ ಅಷ್ಟೇ. ಕೆಲವು ಪುಸ್ತಕ ಓದಕ್ಕೆ ಬರುತ್ತಲ್ಲ ಅಷ್ಟು ಮಾತ್ರ, ಇಲ್ಲದವರು ಬರೋದಿಲ್ಲ. ಅರ್ಥ ಆಯ್ತು? ಅದು ಕಡಿಮೆ ಆಗ್ತಾ ಬಂತ. ಪುಸ್ತಕ ಬೇಕೇ ಬೇಕು ಅವರಿಗೆ, ಇನ್ನು ಪುಸ್ತಕ ಬೇಕಿಲ್ಲ. ಎಷ್ಟು ಡಿಫ್ರೆನ್ಸ್ ಇಮಿಡಿಯೇಟ್ಲಿ ಡಿಫ್ರೆನ್ಸ್ ಆಯಿತು. ಪುಸ್ತಕ ಇಟ್ಕೊಂಡ್ರೆ ತಪ್ಪು ಓದೋದು, ಅದು ಬೇರೆ ನೆಕ್ಸ್ಟ್, ಅದು ನೆಕ್ಸ್ಟ್ ಸ್ಟೇಜ್. ಅದು ಇನ್ನೂ ಕಡಿಮೆ ಆಗಿಬಿಡುತ್ತೆ. ಅದು ಏನೇನೋ ಆಗಿಬಿಡೋದು, ಅಪಾರ್ಥ ಹೇಳೋದು, ಡೌನ್ ಆಗ್ತಾ ಬರುತ್ತೆ ಜ್ಞಾನ.
ಶ್ವೇತದ್ವೀಪಪತಿಂ ಚೈವ ಹೃದ್ದೇವಾನ್ನೇತು ಕೇಚನ ಕದಾಚಿದೇವ ತತ್ರಾಪಿ ಕೇಚಿತ್ ಪಶ್ಯಂತಿ ಕೇಶವಂ. ಅಲ್ಲೂ ಕೂಡ ಇನ್ನೊಂದು ವೇರಿಯೇಷನ್ನು, ಯಾವಾಗಲೂ ನೋಡೋದಿಲ್ಲ, ಕಣ್ಣು ಮುಚ್ಚಕೊಂಡ ಕಾಣಿಸೋದಿಲ್ಲ, ಒಮ್ಮೊಮ್ಮೆ ಕಾಣಿಸ್ತಾರೆ ಅಷ್ಟೇ, ಇನ್ನೂ ಕಡಿಮೆ ಆಯಿತು. ಎಲ್ಲಿಂದ ಎಲ್ಲಿ ಬಂತು ನೋಡಿ, ಎಲ್ಲಿಂದ ಇಲ್ಲಿ ತೊಗೊಂಡ್ಬಿಟ್ರೆ ಜ್ಞಾನ ಹೇಗೆ ಡೌನ್ ಆಗ್ತಾ ಬಂದಿದೆ ಯೋಚನೆ ಮಾಡಿ. ಹಾಂ, ನಮ್ಮಲ್ಲಿ ಇದನ್ನು ಯೋಚನೆ, ಪ್ರಧಾನಮಂತ್ರಿ ಪವರ್ ಎಷ್ಟು, ಮುಖ್ಯಮಂತ್ರಿ ಪವರ್ ಎಷ್ಟು, ಡಿಪಾರ್ಟ್ಮೆಂಟ್ ಮಂತ್ರಿಗಳ ಪವರ್ ಎಷ್ಟು, ಎಲ್ಲ ವೇರಿ ಆಗ್ತಾ ಹೋಗುತ್ತೆ. ಅದು ಮಂತ್ರಿಮಂಡಲ ಕೊಟ್ಟಾಗ ಗಲಾಟೆ ಶುರುವಾಗುತ್ತೆ, ನನಗೆ ಅದು ಬೇಕು ಇದು ಬೇಕು ಅಂತೇಳಿ. ಅದರಲ್ಲೂ ತಾರತಮ್ಯ ಇದೆ, ಎಲ್ಲ ಒಂದೇ ಅಲ್ಲ. ಏನ ಶ್ವೇತದ್ವೀಪ ಏನರ್ಥ ಅದಕ್ಕೆ? ಶ್ವೇತದ್ವೀಪದ ಎರಡು ಭಾಗ ಇದೆ, ಮುಕ್ತ ಸ್ಥಾನ ಅಮುಕ್ತ ಸ್ಥಾನ, ಆ ರೀತಿ ವ್ಯತ್ಯಾಸ ಇದೆ ಅಂತ ಹೇಳೋದಕ್ಕೋಸ್ಕರ ಆ ಪದ ಉಪಯೋಗಿಸಿದರು. ಉಮಾ ಯಾವದ್ ಅನಂತಾಂಶಾನ್ ಪೂರ್ವದೃಷ್ಟೇಭ್ಯ ಏವತು ವಿಶೇಷಾನ್ ವಾಸುದೇವಸ್ಯ ಪಶ್ಚಾದುಕ್ತಾ ವಿಚಕ್ಷತೆ ಶಕ್ರಕಾಮಾದಯಶ್ಚೈವ ವಿಶೇಷಾತ್ ಬ್ರಹ್ಮಣಿ ಸ್ಥಿತಾನ್ ರಮುವಾಧಿ ಪ್ರಬುದ್ಧೇಭ್ಯ ಶತಾಂಶಾನೇವ ಚಕ್ಷತೆ. ಅದೇ ರೀತಿಯಲ್ಲಿ ಉಳಿದ ದೇವತೆಗಳನ್ನು ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ. ಎಲ್ಲರೂ ಕಡಿಮೆ, ಮೇಲಕ್ಕೆ ಹೋಗ್ತಾ ಹೋಗ್ತಾ ಹೆಚ್ಚು ಮಾಡ್ತಾ ಹೋಗಬೇಕು, ಕೆಳಗೆ ಬರ್ತಾ ಬರ್ತಾ ಕಡಿಮೆ ಮಾಡ್ತಾ ಹೋಗಬೇಕು. ಇದು ಜ್ಞಾನದ ರೀತಿಯಲ್ಲಿ. ಅವಾಗ ಇಲ್ಲದ ಉಲ್ಟಾ ಬಲ್ಟ ಮಾಡಿಕೊಂಡ್ರೆ ಅಪೋಸಿಟಲ್ಲಿ ಬಂದ್ಬಿಡತ್ತೆ. ಉದಾಹೃತಾನಾಂ ವಚನಾನಾಂ ಪ್ರಯೋಜನಮಃ ಇತ್ಯಾದಿ. ಇದೆಲ್ಲ ಯಾಕೆ ಹೇಳಿದ್ದು ಅಂದರೆ, ಇತ್ಯಾದಿ ವೇದ ಸ್ಮೃತಿ ವಚನೇಭ್ಯೋ ಯಥಾರ್ಥತಃ ತಾರತಮ್ಯಂಚ ಮುಕ್ತಾನಾಂ ಸಾಧನಾನಾಂಚ ದೃಶ್ಯತೆ. ಇಷ್ಟೆಲ್ಲ ಯಾತಕ್ಕೆ ಹೇಳಿದ್ದು? ಫಲದಲ್ಲೂ ವ್ಯತ್ಯಾಸ ಇದೆ, ಸಾಧನೆ ವ್ಯತ್ಯಾಸ ಇದೆ, ಯೋಗ್ಯತೆ ವ್ಯತ್ಯಾಸ ಇದೆ. ಇಷ್ಟೆಲ್ಲ ಇದ್ದ ಮೇಲೆ ಮುಕ್ತರೆಲ್ಲ ಬ್ರಹ್ಮಸಾಮ್ಯ ಅಂತಾರೆ. ಏನರ್ಥ ಇದಕ್ಕೆ? ಅದು ಗಟ್ಟಿ ಮಾಡೋಕ್ಕೆ ಇಷ್ಟೆಲ್ಲ ಹೇಳಿರೋದು. ಇದು ಮುಖ್ಯ ಬಗ್ಗೆ ಲಿಂಕ್ ಅಲ್ಲಿ ಸಿಗಬೇಕದು. ಸಿಗದೆ ಹೋದರೆ ತಪ್ಪಾಗಿಬಿಡತ್ತೆ, ಓದಿದ್ದೆಲ್ಲ ಇರಲೆವೆಂಟ್ ಆದಾಗ ಬಿಡುತ್ತೆ ಹೇಳಿದ್ದೆಲ್ಲ. ಯಥಾರ್ಥತೆ ಐತಿ ನ ಪರಮತಾನುವಾದ ರೂಪೇಣ ಇತ್ಯರ್ಥ ಇತ್ಯಾದಿ. ಬರೀ ಪರಮತಾನುವಾದ ಮಾಡೋದು ಕೊಟ್ಟಿದ್ದಲ್ಲ, ಇವೆಲ್ಲ ನಮ್ಮ ಸಿದ್ಧಾಂತ ಸ್ಥಾಪನೆಗೋಸ್ಕರ ಹೇಳಿದ್ದು ಅಂತ ಹೇಳಿದರು. ಮುಕ್ತಾನಾಂಚ ಸಾಧನಾನಾಂಚೈತಿ ಯೋಜನ. ಮುಕ್ತರ ತಾರತಮ್ಯ, ಮುಕ್ತರ ಸಾಧನೆಯಲ್ಲೇ ತಾರತಮ್ಯ. ಅಸ್ತು ಮೂಕ್ಷೂಣ ಸಾಧ್ಯ ಸಾಧನ ವೈರೂಪ್ಯಂ. ಇದಾಗದೇನೆ ಬೇರೆ ಫಲ ವ್ಯತ್ಯಾಸ ಸಿಕ್ಕರೆ ವೈರೂಪ್ಯ ಬಂತು ಅಂತ ಅರ್ಥ. ವೈರೂಪ್ಯ ಅಂದರೆ ಓದಿದ್ದು ಇಂಜಿನಿಯರಿಂಗು, ಮೆಡಿಕಲ್ ಕೆಲಸ ಕೊಟ್ಟರು, ಆಮೇಲೆ ಓದಿದ್ದು IAS, ಇವ್ರು ಕೊಟ್ಟು ಕ್ಲರ್ಕಲ್ ಕೊಟ್ಟರು. ಸಮಾನರಲ್ಲೂ ವೈರೂಪ್ಯ, ಬೇರೆ ಇದು ಕಂಪೇರ್ ಮಾಡಿ ವೈರೂಪ್ಯ. ಅದು ಯಾವುದೋ ಸಾಧ್ಯ ಮಾಡಿ ಏನೋ. ಅದಕ್ಕೆ ಇವಳು ಕೇಳಿ ತಮಾಷೆ ಬರುತ್ತೆ ನೋಡಿ. ಹತ್ತಿರ ಮೇಲೆಗಳು ಪ್ರಶ್ನೆಗೆ ಸರ್ 3 ಜನ, ಬ್ರಹ್ಮ ವಿಷ್ಣು ಮಹೇಶ್ವರ. ಏನು ಬೇಕು ಅಂದರು. ಅದು ಆಮೇಲೆ ಆಗಲಿ, ನಾವು ಕರೆದಿದ್ದು ಒಬ್ಬರ 3 ಜನ ಯಾಕೆ ಬಂದಿರಿ ಅಂತ ಕೇಳಿದರು. ಅವರಿಗೆ ಕ್ಲಾರಿಟಿ ಇಲ್ಲ. ಅವ್ರು ಹೇಳ್ತಿಲ್ಲ, ನೀವು ಬರ್ತೀನಿ 3 ಇತ್ತು ಅಂತ ಹೇಳಿದ್ದು. ಅರ್ಥ ಆಯ್ತಾ? ವೈರೂಪ್ಯ ಆಗ್ತಿತ್ತು ಇಲ್ಲದೆ ಹೋಗಿದ್ರೆ. ಧ್ಯಾನ ಮಾಡಿದ್ದೆವು, ಯಾವುದೋ ಬಸ್ಸಲ್ಲಿ ಕೂತು ಎಲ್ಲೋ ಹೋಗಿಬಿಟ್ರೆ, ಹುಬ್ಬಳ್ಳಿ ಕೂತ್ಕೊಂಡು ಮೈಸೂರಿಗೆ ಅಲ್ಲಿ ಹೋಗ್ಬಿಟ್ಟು ವೈರೂಪ್ಯ ಬಂತೀಗ. ದುಡ್ಡು ಜಾಸ್ತಿ ಎಲ್ಲ ಆಗಿಬಿಟ್ಟಿದೆ. ಬಸ್ ಕ್ವಾಲಿಟಿ ಹೇಳಿದ್ದೆ, ಬಟ್ ಡಿಸ್ಟೆನ್ಸೇ ಡೆಸ್ಟಿನೇ ಬೇರೆ ಆಗಿಬಿಟ್ಟಿದೆ. ಅದಾಗಬಾರ್ದು. ಸಾಧನಾನಾಂಚ ದೃಶ್ಯತೆ. ಇದಕ್ಕೆ ಏನಿದೆಲ್ಲ ಇದು ವಿಚಾರ ಅಥಾತೋ ಬ್ರಹ್ಮ ಜಿಜ್ಞಾಸ. ಇದೆಲ್ಲ ದೇವ್ರ ಜಿಜ್ಞಾಸೆ ಹೇಗಾಗುತ್ತೆ ಅಂದರೆ, ದೇವ್ರ ವೈಭವದ ಜಿಜ್ಞಾಸೆ ಇವೆಲ್ಲ ಓದ್ದಾಗೋದು. ಈಗ ಅರ್ಥ ಆಯ್ತಾ? ಇವತ್ತು ಹೀಗೆ ನೋಡ್ತೇವೆ ಬೆಟ್ಟ, ಹೀಗೆ ನೋಡಿದರೆ ತಗ್ಗು, ವ್ಯತ್ಯಾಸ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ತಿಳಿಯುತ್ತೆ. ಅಸ್ತು ಮೂಕ್ಷೂಣಾಂ ಸಾಧನೇಶು ತಾರತಮ್ಯಂ ಅದು ಅದೃಷ್ಟಂ ಕೇನ ಕಲ್ಪತೆ. ನೋಡಿ, ಅದಕ್ಕೆಲ್ಲ ಬೇರೆ ಕಾರಣ ಕೊಡ್ತೀವಿ ಅಂದರೆ ಅದೃಷ್ಟ. ಅದೃಷ್ಟ ಅಂದರೆ ಏನು? ಪ್ರಮಾಣ ಅದೃಷ್ಟ. ಪ್ರಮಾಣಗಳು ಇಲ್ಲದೇನೆ ಏನೋ ಹೇಳೋಕ್ಕೂ ಏನು ಬೆಲೆ ಇರುತ್ತೆ ಅದಕ್ಕೆ? ಪ್ರಮಾಣ ಕೊಟ್ಟು ನಾವು ಮಾತಾಡಿದ್ದೇವೆ. ನೀನು ಮಾಡಬೇಕೀಗ? ನನ್ನ ಮನೆ ಅಂಥೇಳಿ ನಾನು ಸೇರ್ಡಿಟ್ಟು ತೋರಿಸಿದ್ದೀನಿ. ಈಗ ಉಳಿದವ್ರು ನನ್ನ ಮನೆಯಿಂದ ಕ್ಲೇಮ್ ಮಾಡ್ತಾ ಇದ್ದ, ಹೋಯ್ತು ಅಲ್ಲಿಗೆ. ತೋರಿಸ್ತಾ ಇಲ್ಲ, ಏನಾಯ್ತು ಅಲ್ಲಿಗೆ? ಅವನಿಗೆ ಇಲ್ಲೇ ಇಲ್ಲ, ಆಧಾರ ಇಲ್ಲ, ಅವನು ಸುಳ್ಳು ಕೇಸ್ ಹಾಕಿದ್ದಾನೆ ಅಂತ. ಅದೃಷ್ಟಂ ಕೇನ ಕಲ್ಪ್ಯತೆ. ಅದೃಷ್ಟ ಅಂದರೆ ಪ್ರಮಾಣಗಳಿಂದ ಕಾಣದೇ ಇರತಕ್ಕಂಥ ವಸ್ತುವನ್ನು ಕಲ್ಪನೆ ಮಾಡಲಿಕ್ಕೆ ಹೋಗಬಾರದು. ವೈಷಮ್ಯಂಚ ನಿರ್ಗಣ್ಯತ್ವಂಚ ತೇನಶ್ಚ ತಾಂಪರಶ್ಚ. ಇಲ್ಲಿ ತಾರತಮ್ಯ ಹೋಗುತ್ತೆ ಒಂದು ಕಡೆಗೆ. ಇನ್ನೊಂದು ಸಮಸ್ಯೆ ಬರುತ್ತೆ, ಎಲ್ರಿಗೂ ಒಂದೇ ಫಲ ಕೊಟ್ಬಿಟ್ಟ ದೇವರು. ಅವ ದೇವ್ರ ಬಗ್ಗೆ ಏನು ಆಕ್ಷೇಪಣೆ ಬರುತ್ತೆ? ಈಗ ದೇವ್ರ ಉಪಯೋಗ ಇಲ್ಲ ಬಿಡಿ, ಏನು ಪಕ್ಷ ಎಲ್ಲ ಏನೋ ಮಾಡಿ ಏನೋ ಕೊಟ್ಟ, ಪಕ್ಷಪಾತ ಶುರುವಾಯಿತು. ಆಮೇಲೆ ಕ್ರೂರಿ ದೇವರು. ದೇವ್ರ ಗುಂಡೆ ಅಂದರೆ ಕ್ರೌರ್ಯ. ನಾವು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿಸಿಬಿಟ್ಟು ಅಷ್ಟೇ ಫಲ ಕೊಟ್ಟರೆ ತಪ್ಪಾಗಲಿಲ್ಲ. ಆ ರೀತಿಯಾಗಿ ಅಂದರೆ ಒಂದು ಕಡೆಯಿಂದ ಈ ಕಡೆ ಹೋಯಿತು, ಆ ಕಡೆಯಿಂದ ದೇವರಿಗೆ ಆ ದೋಷ ಬಂತು. ದೇವರಲ್ಲಿ ದೋಷ ಇಲ್ಲ ಅಂತ ಹೇಳಬೇಕಾದ್ರೂ ಕೂಡ ತಾರತಮ್ಯ ಒಪ್ಕೋಬೇಕು. ಗೊತ್ತಾಯ್ತಾ? ತಾರತಮ್ಯ ಒಪ್ಕೊಳ್ಳೋದು ಹೋದರೆ ಇವರಲ್ಲಿ ದೋಷ ಬರುತ್ತೆ ಅಷ್ಟೇ ಅಲ್ಲ, ದೇವರಲ್ಲಿ ಪಕ್ಷಪಾತ ದೋಷ ಬರುತ್ತಾದ್ದರಿಂದ ಆ ರೀತಿ ಹೇಳಿಕೊಡೋದು. ಸಾಪೇಕ್ಷತ್ವಾದಿಚಿತವು ನಿತ್ಯಾಧೀಶೇನ ವಾರಿತವು. ಸಾಪೇಕ್ಷತ್ವ. ಮತ್ತು ನಿಮ್ಮ ಪ್ರಕಾರ ನಿಮ್ಮ ಯಾಕೆ ಬರಲ್ಲ ಅಂತ ಕೇಳಿದರೆ, ಅವು ಯೋಗ್ಯತೆ ನೋಡಿ ಕೊಡ್ತಾನಾದ್ರಿಂದ ತಾರತಮ್ಯ ಬರಲಿಲ್ಲ. ಯೋಗ್ಯತೆ ನೋಡಿ, ಉದಾಹರಣೆಗೆ ಎಲ್ಲದಕ್ಕೆ ಚಚ್ಚಾಗ ಡಾಕ್ಟ್ರ್ ಇದ್ದಾನೆ, ಎಲ್ಲ ಸಮವಾಗಿ ನೋಡಬೇಕು. ಎಲ್ರಿಗೂ ಒಂದೇ ಔಷಧಿ ಕೊಟ್ಬಿಟ್ಟ, ಹೋಗಿಬಿಡ್ತಾರೆ ಎಲ್ಲರ ಆ ಕಡೆಗೆ. ಹೋಗ್ತಾರೆ, ಸಮವಾಗಿ ಕೊಡಬೇಕು ಅಂತ ಹೇಳಿದಾರಲ್ಲ,
ಯಾರೇ ಬರಲಿ ಅದೇ ಔಷಧಿನೇ. ಇದು ಬೇರೆ ಔಷಧಿ ಕೊಡೋದಿಲ್ಲ, ಯಾರಿಗೆ ಒಂದೇ ಔಷಧಿ ಕೊಡೋದು, ಯಾರೇ ಬರಲಿ ಅದಕ್ಕೆ ಇವರತ್ತೆ ಆಗುತ್ತೆ. ನಾವೇ ಬೇರೆ ಕುಡಿಬೋದು, ತಗೊಂಡು ಎಲ್ಲರೂ ಹಚ್ಕೊಂಡ್ಬಿಡ್ಬೋದು. ಅಥವಾ ಎಷ್ಟು ತಮಾಷೆ ಅಂದರೆ ಸಾಮ್ಯಕ್ಕೆ ಅರ್ಥನೇ ಮಾಡ್ಕೊಡ್ತಿದ್ದರಿಂದ ತಾರತಮ್ಯಾತ್ ಸಾಧನಾನ ಸಾಧ್ಯ ತಾತೃತ್ವಮೀಶತಃ ಅವೈಷಮ್ಯಾದಿ ಹೇತು ಸ್ಯಾತ್ ಸದೈವ ಪರಮೇಶ್ವರೇ. ಅದಕ್ಕೆ ದೇವರ ಬಗ್ಗೆ ವಿಷಮಃ ಅಂತಿದೆ ವಿಷ್ಣು ಸಹಸ್ರನಾಮದಲ್ಲಿ. ವಿಷಮಃ ಸಮ ಅಂತ ಹೇಳ್ತಾರೆ, ವಿಷಮ ಅಂತಲೂ ಹೇಳ್ತಾರೆ. ವಿಷಮ ಅಂದ್ರೇನು? ವಿಶಿಷ್ಟತೆಯ ಸಮಃ, ವೈಲಕ್ಷಣ್ಯೇನ ಸಮಃ. ಆತ ಸಮತ್ವದಲ್ಲಿ ವಿಶೇಷತೆ ಇದೆ. ಇದು ವಿಶೇಷತೆ. ಯೋಗ್ಯತೆ ನೋಡಿ ಮಾಡ್ಕೊಂಡು ಕೊಟ್ಟರೆ ಅದನ್ನು ಸಮ ಅಂತಾರೆ ಹೊರತು ಈ ರೀತಿ ಕೊಟ್ಟರೆ ಅಲ್ಲ. ಅವೈಷಮ್ಯಾದಿ ಹೇತು ಸ್ಯಾತ್ ಸದೈವ ಪರಮೇಶ್ವರೇ. ದೇವರಲ್ಲಿ ಯಾವಾಗಲೂ ಕೂಡ ವೈಷಮ್ಯ ಚಿಂತನೆ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಸಾಧನೆಯಲ್ಲಿ ಹುಡುಕಬೇಕು, ಆ ಕಡೆ ಹುಡುಕಬಾರ್ದು ಅಂತ ಹೇಳ್ತಾ. ಸ್ವಾತಂತ್ರ್ಯ ವಿದ್ಯಮಾನೇಪಿ ಸಾಧನಾದವು ಅದಿಷ್ಟು ಕೂಡ ನಾಳೆ ಆ ಭಾಗ. ಇಷ್ಟೆಲ್ಲ ಇದ್ದಾಗಲೂ ಒಪ್ಪೋದಿಲ್ಲ ಅಂದರೆ ತಪ್ಪು ಮಾಡ್ತೀರಿ ಅಂತ. ಹಾಂ ಹೇಳಿದ್ನಲ್ಲ, ಎಲ್ಲದೂ ಸೇರಿಸಿ ಬರೆದಾಗ ಏನಾಗುತ್ತೆ, ಕ್ಲಾರಿಟಿ ಜಾಸ್ತಿ ಬರುತ್ತೆ. ಅದಕ್ಕೆ ಓದೋರಿಗೂ ಅದು ಆ ಲೆವೆಲ್ಗೆ ಹೋಗ್ಬೇಕಾದ್ರೆ